ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಯಾರಿಗಾದರೂ ಹುಷಾರಿಲ್ಲ ಅಂದರೆ ಗೊತ್ತಲ್ಲ, ಟೈಮ್ ಸರಿಯಾಗಿ ಊಟ ಮತ್ತು ಮೆಡಿಸಿನ್ ತಗೊಳ್ಳಿ, ಬಹಳ ಬೇಗ ಹುಷಾರಾಗ್ತೀರಾ. ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ನೈಟ್ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ವಾಚ್ ಮಾಡಿ, ಮತ್ತು ಆ್ಯಡ್ಗಳು ಬರ್ತಿದ್ರೆ ಪ್ಲೀಸ್ ಅದನ್ನು ಸ್ಕಿಪ್ ಮಾಡಬೇಡಿ. ನಮಗೆ ಅದರಿಂದನೇ ಯೂಸು ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನು ಎಲ್ಲ ಒಂದು ಮುಸುರೆ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಪಾತ್ರೆಗಳೆಲ್ಲ ವಾಶ್ ಆಗಿದೆ. ಆಮೇಲೆ ನಮಗೆ ಅಡುಗೆ ಮನೆಯಲ್ಲಿ ಏನು ಉಳಿಯುತ್ತೆ ರಾತ್ರಿ, ಆ ಒಂದು ಪದಾರ್ಥಗಳನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಾವೊಂದು ಕುಕ್ಕರಲ್ಲಿ ಅನ್ನ ಮಾಡಿರ್ಬೋದು, ಏನೇ ಒಂದು ಮಾಡಿದ್ರು ಅದನ್ನು ನಾವು ಹಾಗೆ ಬಿಡೋದ್ರಿಂದ ಅದು ಜಾಗನೂ ತುಂಬ ಸ್ಪೇಸ್ ತಗೊಳುತ್ತೆ, ಮತ್ತು ಫ್ರಿಡ್ಜಲ್ಲಿ ಕೂಡ ನಮಗೆ ಇಡ್ಲಿಕ್ಕಾಗಲ್ಲ. ಹಾಗಾಗಿ ಚಿಕ್ಕ ಚಿಕ್ಕ ಪಾತ್ರೆಗಳಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಎಲ್ಲರೂ ಮಾಡ್ತೀರಾ, ಮಾಡೋರು ಇಗ್ನೋರ್ ಮಾಡಿ, ಮಾಡದೇ ಇದ್ದವರು ಫಾಲೋ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ತುಂಬ ಬೇಜಾರಾಗತ್ತೆ ಯಾರ್ದು ಕಮೆಂಟ್ಸ್ ಇಲ್ಲ ಅಂದಾಗ. ಪ್ಲೀಸ್ ಕಮೆಂಟ್ ಮಾಡಿ. ಈಗ ಇತ್ತೀಚೆಗೆ ಒಂದು ವಿಡಿಯೋದಲ್ಲಿ ನಾನು DIYನ ಶೇರ್ ಮಾಡಿದ್ದೆ, ಕ್ಲೀನಿಂಗ್ DIY. ಅದನ್ನೇ ಯೂಸ್ ಮಾಡಿಕೊಂಡು ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದು ಬಾಟ್ಲ್ ಸ್ಪ್ರೇ ಮತ್ತು ಸ್ವಲ್ಪ ಏನೋ ಬ್ಲಾಕ್ ಆಗಿತ್ತು, ಹಾಗಾಗಿ ಓಪನ್ ಮಾಡಿ ಹಾಗೆ ಡೈರೆಕ್ಟಾಗಿ ನಾನು ಸ್ಪ್ರೇ ಹಾಕ್ಕೊಂಡೆ. ಈ ರೀತಿಯಾಗಿ ನಾವು ಕಿಚನನ್ನು ರಾತ್ರಿ ಹೊತ್ತು ಕ್ಲೀನ್ ಮಾಡಿ ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ಹೆಲ್ದಿ ಕಿಚನ್ನು ಮತ್ತು ಕ್ಲೀನ್ ಕಿಚನ್ ಸಿಗುತ್ತೆ. ಅದರಲ್ಲಂತೂ ಪೆಸ್ಟ್ ಫ್ರೀ. ಇಲ್ಲಾಂದರೆ ನಾವು ಎಂಜಿಲ್ ಪಾತ್ರೆಗಳನ್ನೆಲ್ಲ ಹಾಗೆ ಬಿಟ್ಟು ಹಾಗೆ ಏನಾದರೂ ಮಲ್ಕೊಂಡ್ವಿ ಅಂದರೆ ಜಿರಳೆಗಳಾಗ್ಬೋದು ಅಥವಾ ಒಂದು ಪಲ್ಲಿಗಳಾಗ್ಬೋದು, ಆ ರೀತಿ ಏನೇ ಒಂದು ನೈಟ್ ಪೆಸ್ಟ್ಗಳು ಬರುತ್ತಲ್ಲ, ಅದು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಪಾತ್ರೆಗಳನ್ನು ನಾವು ತೊಳೆದಿಟ್ಕೊಳ್ಬೇಕು. ಆಗಲಿಲ್ಲ, ಎಲ್ಲ ದಿನ ಒಂದೇ ರೀತಿ ಇರಲ್ಲ. ಆ ಥರ ಏನಾದರೂ ಆದಾಗ ಅಟ್ಲೀಸ್ಟ್ ನಾವು ಮುಸುರೆಗಳನ್ನು ತೊಳ್ಕೊಂಡು ನಂತರ ಒಂದು ಟಬ್ಬಲ್ಲಿಟ್ಟು ಅದಕ್ಕೆ ಅಂತ ಬೆಳಗ್ಗೆ ಒಂದು 10 ನಿಮಿಷ ಬೇಗ ಎದ್ದು ಆ ಕೆಲಸನ ಮೊದಲು ಮುಗಿಸ್ಕೊಳ್ಬೇಕು, ಪಾತ್ರೆ ತೊಳೆಯೋದನ್ನು. ಇಲ್ಲ ಅಂದರೆ ತುಂಬ ಲೋಡ್ ಆಗುತ್ತೆ. ಈ DIY ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಾರಿ ಆ ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತ ಆ ವಿಡಿಯೋ ನೋಡಿ. ತುಂಬ ಹೆಚ್ಚಾಗಿ ನಮಗೆ ಈ ಸಿಂಕ್ ಹತ್ರ ಅಥವಾ ನಾವು ಆ ಸಿಂಕ್ ನಲ್ಲಿ ಆ ಕಡೆ ಈ ಕಡೆ ಟ್ಯಾಪ್ ಕಡೆಯನ್ನು ತುಂಬಾ ಗಲೀಜಾಗಿರುತ್ತೆ. ಅಟ್ಲೀಸ್ಟ್ ಒಂದು 2-3 ದಿನಕ್ಕೆ ಒಂದ್ಸಾರಿ ಆದ್ರೂ ನಾವು ಆ ಜಾಗವನ್ನು ವಾಶ್ ಮಾಡಿ ನೀಟಾಗಿ ಸೋಪೆಲ್ಲ ಹಾಕಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ನಮಗೆ ನಿಜವಾಗ್ಲೂ ಒಂದು ಗಲೀಜು ಅನ್ನೋದು ಕ್ರಿಯೇಟ್ ಆಗೋದೇ ಇಲ್ಲ. ತುಂಬ ಗಲೀಜಾದ್ಮೇಲೆ ಬಹಳಷ್ಟು ನಾವು ಕಷ್ಟಪಟ್ಟು ಕ್ಲೀನ್ ಮಾಡಬೇಕಾಗತ್ತೆ. ಅದಕ್ಕಿಂತ ಬೆಸ್ಟ್ ವೇ ಅಂದರೆ ಆಗಾಗ ನಾವು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಅನಿಸುತ್ತೆ. ನಾವು ಇರುವಂಥ ಜಾಗ, ಅದರಲ್ಲಂತೂ ಅಡುಗೆ ಮನೇಲಿ ನಾವು ಇಡೀ ದಿನ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಆ ಕಿಚನ್ ಮಾತ್ರ ಭಾಳ ಕ್ಲೀನಾಗಿ ಇಟ್ಕೊಳ್ಬೇಕಾಗತ್ತೆ. ಎಷ್ಟು ಸಾರಿ ಅಡುಗೆ ಮಾಡ್ತೀವಿ ಅಷ್ಟು ಸಾರಿನೂ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಅಟ್ಲೀಸ್ಟ್ ದಿನಕ್ಕೆ ಒಂದು ಸಾರಿ ನೈಟ್ ಮಲಗುವಾಗ ಈ ಒಂದು ಕೆಲಸವನ್ನ ಮಾಡಿ ಇಟ್ಕೊಂಡ್ಬಿಟ್ರೆ ನಿಜವಾಗ್ಲೂ ಕಿಚನ್ನು ಯಾವಾಗ್ಲೂ ಕ್ಲೀನಾಗಿರುತ್ತೆ, ನೀಟಾಗಿರುತ್ತೆ. ಕೆಲಸ ನಾವು ಎಲ್ಲರೂ ಮಾಡ್ತೀವಿ. ಕೆಲವೊಮ್ಮೆ ನಮಗೆ ಮನಸ್ಸಿಗೆ ಬೇಜಾರಾದಾಗ ಅಥವಾ ನಮಗೆ ಏನಾದರೂ ಒಂದು ಸುಸ್ತು ಅಂತ ಅನಿಸ್ದಾಗ ಮಾಡ್ಲಿಕ್ಕಾಗಲ್ಲ. ಆಮೇಲೆ ಕೆಲವೊಂದ್ಸರಿ ಮಾಡೋ ಕೆಲಸನೇ ಮಾಡಬೇಕಲ್ಲ ಅನ್ನೋ ಒಂದು ಮನಸ್ಸು ಕೂಡ ಬರುತ್ತೆ. ಆ ರೀತಿ ಏನಾದರೂ ಆದಾಗ ಈ ಒಂದು ವಿಡಿಯೋ ನಿಮಗೆ ಮೋಟಿವೇಶನ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಸೋಪ್ ಬಾಕ್ಸ್ನು ಅಷ್ಟೇ, ಅಲ್ಲಲ್ಲೇ ಸೋಪೆಲ್ಲ ಕರೆ ಕಟ್ಬಿಡುತ್ತೆ ಬಿಟ್ಬಿಟ್ರೆ. ಆಗಾಗ ಇದನ್ನು ನಾವು ಒಂದು ಟೂತ್ ಬ್ರಷ್ ಸಹಾಯದಿಂದ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಈ ಸ್ಪಂಜ್ ಆಗ್ಬೋದು, ನಾರ್ ಆಗ್ಬೋದು, ಬಟ್ಟೆ ಆಗ್ಬೋದು, ನಾವು ಏನು ಯೂಸ್ ಮಾಡ್ತೀವಿ ಪಾತ್ರೆ ತೊಳಿಲಿಕ್ಕೆ, ಅದಕ್ಕೆಲ್ಲ ನಾನು ಒಂದು ಚಿಕ್ಕ ಬಕೆಟ್ ಟೈಪ್ ಇತ್ತು ನನ್ನ ಹತ್ರ. ಅದನ್ನು ಹಾಕಿ ಅದಕ್ಕೆ ಹೋಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕೆಳಗಡೆ. ಅದಕ್ಕೆ ಎಲ್ಲ ಹಾಕೋದ್ರಿಂದ ನೀರೆಲ್ಲ ಸರಾಗವಾಗಿ ಇಳಿಯುತ್ತೆ. ಅವಾಗ ವಾಸನೆ ಕೂಡ ಬರಲ್ಲ. ಒದ್ದೆ ಏನಾದರೂ ನಾವು ಹಾಗೆ ಇಡ್ತೀವಿ ಅಂದರೆ ವಾಸನೆ ಬಂದ್ಬಿಡುತ್ತೆ, ಒಂದು ರೀತಿ ಸ್ಮೆಲ್ ಬರುತ್ತೆ. ಪ್ರತಿ ತಿಂಗಳಿಗೊಂದ್ಸಾರಿ ನಾವು ಇದನ್ನ ಚೇಂಜ್ ಮಾಡ್ಕೋಬೇಕು. ಸ್ಕಾಚ್ ಬ್ರೈಟ್ ಆಗ್ಬೋದು,
ಅಥವಾ ಬೇರೆ ಒಂದು ನಾರ್ಗಳಾಗ್ಬೋದು, ಸ್ಟೀಲ್ ಸ್ಕ್ರಬ್ಬರ್ ಆಗ್ಬೋದು. ಆ ರೀತಿ ನನ್ನ ಹತ್ರ ಇಲ್ಲಿ ಬ್ರಷ್ ಇಲ್ಲ, ಬ್ರಷ್ ತಗೊಳ್ಬೇಕು. ಇರೋದನ್ನೇ ಸ್ವಲ್ಪ ಅದಕ್ಕೆ ನಾನು ಒಂಚೂರು ಪೌಡರ್ ಹಾಕಿ ಸಿಂಕ್ ಅನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಿಂಕಲ್ಲೂ ಅಷ್ಟೇ ಬಹಳ ಬೇಗ ಒಂದು ಗಲೀಜ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಪಾಚಿ ಕಟ್ಕೊಂಡ್ಬಿಡುತ್ತೆ. ನಾವೇನಾದ್ರೂ ಒಂದ್ 2-3 ದಿನ ಮಾಡ್ಲಿಲ್ಲ ಆ ರೀತಿ ಏನಾದ್ರೂ ಆದಾಗ. ಅದಕ್ಕೋಸ್ಕರ ಪ್ರತಿ ಸಾರಿ ಪಾತ್ರೆ ತೊಳೆಯುವಾಗ ನಾವು ಒಂದ್ ಸಾರಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ 2 ನಿಮಿಷ ಟೈಮ್ ಹಿಡಿಯುತ್ತೆ. ಸೊ ಒಂಚೂರು ನಾವು ಟೈಮ್ ಕೊಟ್ಟಾಗ ಕ್ಲೀನ್ ಆಗಿರುತ್ತೆ. ಅಡುಗೆ ಮನೆಯಲ್ಲಿ ನಾವು ಈ ರೀತಿಯಾಗಿ ಕೆಲಸಗಳನ್ನ ಮಾಡಿಟ್ಟು ಮಲ್ಕೊಂಡಾಗ ಬಹಳ ಚೆನ್ನಾಗಿ ನಿದ್ರೆ ಬರುತ್ತೆ. ನಿಜವಾಗ್ಲೂ ಎಷ್ಟು ಇಲ್ಲ ಅಂದ್ರೆ ಕೆಲಸ ಏನಾದ್ರೂ ಬಿಟ್ಟು ಮಲ್ಕೊಳ್ತೀವಿ ಅಂದ್ರೆ ಖಂಡಿತ ನಿದ್ರೆ ಬರಲ್ಲ. ಒಂದ್ ರೀತಿ ಸ್ಟ್ರೆಸ್ ಫ್ರೀ ಆಗಿ ನಾವು ಮಲಗಬಹುದು ಅಂತಾನೆ ಹೇಳ್ಬೋದು. ನಮ್ಮ ಹೆಣ್ಮಕ್ಳಿಗೆ ಸ್ಟ್ರೆಸ್ ಸುಮಾರು ಇರುತ್ತೆ, ಅದರಲ್ಲಂತೂ ನಮ್ಮ ಅಡುಗೆ ಮನೆ ಕೆಲಸ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಈಗ ಎಲ್ಲ ಟೇಸ್ಟಿಯಾಗಿ ಅಡುಗೆಗಳು ಮಾಡಬೇಕಾಗುತ್ತೆ. 3 ಟೈಮ್, ಕೆಲವೊಂದು ಮನೆಗಳಲ್ಲಿ 3 ಟೈಮ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಕ್ಲೀನಿಂಗು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾರಿಗಾದ್ರೂ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ರು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಏನಾದರೂ ಸ್ವಲ್ಪನಾದರೂ ಮೋಟಿವೇಶನ್ ಅಂತ ಅನ್ಸಿದ್ರೆ ಫ್ರೆಂಡ್ಸು ರಿಲೇಷನ್ಸಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಈಗಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ವಿಡಿಯೋದಲ್ಲಿ ಆ್ಯಡ್ಗಳು ಬರ್ತಿದ್ರೆ ಪ್ಲೀಸ್ ಸ್ಕಿಪ್ ಮಾಡಬೇಡಿ. ಈ ರೀತಿ ಹಸಿಮೆಣಸಿನಕಾಯಿ ಕೂಡ ತಂದಿದ್ದೆ, ಅದನ್ನು ಕೂಡ ತೊಟ್ಟೆಲ್ಲ ಬಿಡಿಸಿ ತೊಳೆದ್ಬಿಟ್ಟು ಈ ರೀತಿ ಬಟ್ಟೆ ಮೇಲೆ ಹಾಕ್ಬಿಡ್ತೀನಿ ನೈಟು. ಆಗ ಬೆಳಗ್ಗೆ ಎದ್ದ ತಕ್ಷಣ ಬರೀ ಬಾಕ್ಸಿಗೆ ತುಂಬೋದೊಂದಿರುತ್ತೆ. ಆದ್ರೆ ಅದ್ರ ಮೇಲೆ ಒಂದು ತೆಳುವಾದ ಒಂದು ಬಟ್ಟೆಯನ್ನ ಹಾಸಿ ಮಲಗಬೇಕು, ಇಲ್ಲಾಂದ್ರೆ ಅದ್ರ ಮೇಲೆ ಏನಾದ್ರೂ ಓಡಾಡಿದ್ರೆ ಅನ್ನೋ ಒಂದು ಇದಕ್ಕೋಸ್ಕರ. ಇನ್ನೊಂದು ನಾನು ನಿಮ್ಗೆ ಇಲ್ಲಿ ಡಿಟಾಕ್ಸ್ ವಾಟರ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಒಂದು ಒಳ್ಳೆ ಡಿಟಾಕ್ಸ್ ವಾಟರ್ ಅಂತ ಹೇಳ್ಬೋದು. ಸುಮಾರು ಸರಿ ನಾನು ಇದನ್ನ ಕೇಳಿದ್ದೆ, ತಗೊಳ್ತಾ ಇರೋದನ್ನ ನೋಡಿದ್ದೆ. ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಈಗ ಒಂದು ವಾರದಿಂದ ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾನೇ ಒಳ್ಳೆ ಒಂದು ಡಿಟಾಕ್ಸ್ ವಾಟರ್ ಇದು. ಇದಕ್ಕೆ ಒಂದು ಗ್ಲಾಸ್ ನೀರನ್ನ ಹಾಕೊಂಡು ಒಂದು ಅರ್ಧ ಸೌತೆಕಾಯಿ ಮತ್ತೆ ಒಂದು 4ರಿಂದ 5 ನಿಂಬೆ ಹಣ್ಣಿನ ಸ್ಲೈಸಸ್, ಮತ್ತೆ ಇದಕ್ಕೆ ನೀವು ಶುಂಠಿ ಬೇಕಿದ್ರು ಶುಂಠಿನೂ ಹಾಕ್ಬೋದು. ಶುಂಠಿ ತುಂಬಾ ಒಳ್ಳೇದು, ಆದ್ರೆ ಇಲ್ಲಿ ನಾನು ಶುಂಠಿ ತಗೋಬಾರ್ದು ಇಲ್ಲಿ ನಮ್ಗೆ ಅಂದ್ಬಿಟ್ಟು ಶುಂಠಿ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತೆ ಪುದೀನ ಸೊಪ್ಪು ಸ್ವಲ್ಪ, ಇಷ್ಟನ್ನು ಹಾಕಿ ರಾತ್ರಿ ಇದನ್ನ ಒಂಚೂರು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಬೇಕು. ಬೆಳಗ್ಗೆ ಇದನ್ನ ನಾವು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾರಿಗೆಲ್ಲ ಜೀರ್ಣಶಕ್ತಿ ಕಮ್ಮಿ ಇದೆ ಅವರಿಗೆ ತುಂಬಾ ಒಳ್ಳೇದು. ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಆಮೇಲೆ ವೆಯ್ಟ್ ಲಾಸ್ ಮಾಡೋರಿಗಂತೂ ಇದು ಒಂದು ವರದಾನ ಅಂತಾನೆ ಹೇಳ್ಬೋದು. ಮೆಟಬಾಲಿಸಮ್ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಬಾಡಿಲಿ. ಒಂದು ಕಂಟಿನ್ಯೂಸ್ ಆಗಿ ನಾವು ಇದನ್ನ ಒಂದು ವಾರ 15 ದಿನ ತಗೊಂಡು ನೋಡ್ಬೇಕು, ಆಗಲೇ ನಿಮ್ಗೆ ಅದರ ರಿಸಲ್ಟ್ ಗೊತ್ತಾಗತ್ತೆ. ಅರ್ಧ ಕಾಯಿಲೆ ನಮಗೆ ಹೊಟ್ಟೆಯಿಂದನೇ ಬರೋದು. ಸೊ ಹಾಗಾಗಿ ಹೊಟ್ಟೆ ನಮಗೆ ಕ್ಲೀನ್ ಆಗಿದ್ದಾಗ ಯಾವುದೇ ಒಂದು ಕಾಯಿಲೆಗೂ ನಾವು ತುತ್ತಾಗದೆ ಹೆಲ್ದಿಯಾಗಿ ಜೀವನ ಮಾಡ್ಬೋದು. ಆದ್ರೆ ಮಂಡಿ ನೋವು ಆ ತರ ಏನಾದ್ರೂ ಇದ್ರೆ ಅವ್ರು ಮಾತ್ರ ನಿಂಬೆ ಹಣ್ಣನ್ನ ಹಾಕಕ್ ಹೋಗ್ಬೇಡಿ, ನಿಂಬೆ ಹಣ್ಣನ್ನ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಇನ್ನೊಂದು ಡಿಟಾಕ್ಸ್ ವಾಟರ್ ಅನ್ನ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಕಾಳು, ಮತ್ತೆ 1 ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ 1 ಸ್ಪೂನ್ ಅಷ್ಟು ಓಂಕಾಳು. ಇವು ಮೂರರಲ್ಲೂ ಒಳ್ಳೆ ಒಂದು ಪೌಷ್ಟಿಕಾಂಶಗಳಿರುತ್ತೆ, ಅದರದೇ ಆದ ಒಂದು ಗುಣಗಳಿರುತ್ತೆ. ಜೀರಿಗೆ ಮತ್ತೆ ಓಂಕಾಳು ಮೆಂತ್ಯ ಇವು 3 ಬಹಳ ಒಳ್ಳೆಯದು ಹೆಲ್ತ್ಗೆ. ಸೊ ಹಾಗಾಗಿ ಇದನ್ನು ಕೂಡ ನೆನೆ ಹಾಕ್ತಾ ಇದ್ದೀನಿ. ಈ ಒಂದು ಡಿಟಾಕ್ಸ್ ವಾಟರ್ ಅನ್ನ ಮಾಡಿಕೊಂಡು ನಾವು ಕುಡಿಯೋದ್ರಿಂದ ರಕ್ತ ಕೂಡ ಶುದ್ಧಿ ಆಗತ್ತೆ, ಮತ್ತೆ ಹೊಟ್ಟೆ ಕ್ಲೀನ್ ಆಗತ್ತೆ. ಹೊಟ್ಟೆಲಿ ಎಷ್ಟೇ ಗಲೀಜ್ ಇದ್ರೂ ಅದನ್ನ ಹೊರಗೆ ಹಾಕುತ್ತೆ. ಅಷ್ಟು ಒಂದು ಅದರ ಶಕ್ತಿ ಒಂದು ಇದರಲ್ಲಿ ಇದೆ. ಇದನ್ನ ನಾವು ಡೈಲಿ ತಗೊಳ್ಳೋದ್ರಿಂದ ನಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಕೂಡ ಆಗತ್ತೆ. ನೀವು ಎಲ್ಲ ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಖಂಡಿತ ಇದು ತುಂಬಾ ಯೂಸ್ಫುಲ್. ನಾವ್ ಇದರಲ್ಲಿ ಕಳ್ಕೊಳ್ಳೋದು ಏನೂ ಇಲ್ಲ. ಇದರಲ್ಲಿ ಇನ್ನೂ ನಮ್ಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಆಗತ್ತೆ. ಈ 3 ಮೆಂತ್ಯ ಮತ್ತೆ ಜೀರಿಗೆ ಮತ್ತೆ ಓಂಕಾಳನ್ನ ನೆನೆ ಹಾಕಿದ್ದೆ. ಈಗ ಇದು ಬೆಳಗ್ಗೆ ಆಗಿದೆ.
ಈ ನಿಂಬೆ ಹಣ್ಣು ಈ ಒಂದು ಡಿಟಾಕ್ಸ್ ನೀರನ್ನ ನಾನು ಶೋಧಿಸ್ಕೊಂಡು ಆ ನೀರಿಗೆ ನಾನು ಏನು ಉಪ್ಪು ಎಲ್ಲ ಏನು ಆ್ಯಡ್ ಮಾಡ್ದಲೆ ಹಾಗೆ ಕುಡಿತೀನಿ. ಬೇಕು ಇಲ್ಲನಪ್ಪ ನಮಗೆ ಸೇರಲ್ಲ ಅನ್ನೋದಾದ್ರೆ ಅದಕ್ಕೆ ನೀವು ಒಂಚೂರು ಕಪ್ಪುಪ್ಪನ್ನ ಹಾಕೋಬಹುದು, ಅಂದ್ರೆ ಕಾಲ ನಮಕ್ ಕೂಡ ಹಾಕೊಂಡು ಕುಡಿಬೋದು. ಆಮೇಲೆ ಇಡೀ ದಿನ ಕುಡಿತೀನಿ ಅಂದ್ರೆ ಇದನ್ನ ಫ್ರಿಡ್ಜಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಾವು ನೈಟ್ ಹಾಕೋದ್ರಿಂದ ಬೆಳಗ್ಗೆ ಸುಮಾರು ಪೂರ್ತಿ ದಿನ ಅದು ಇರ್ಲಿಕ್ಕೆ ಆಗಲ್ಲ, ಹಾಳಾಗ್ಬಿಡುತ್ತೆ. ಹಾಗಾಗಿ ಫ್ರಿಡ್ಜಲ್ಲಿ ಇಟ್ಕೊಂಡು ನಾವು ಕುಡಿಬೇಕು. ನಾನು ಇದನ್ನ ದಿನ ಬೆಳಗ್ಗೆ ಹೀಗೆ ಕುಡಿತೀನಿ, ಖಾಲಿ ಮಾಡ್ಕೊಳ್ತೀನಿ. ಇದಕ್ಕೆ ನಾವು ಮತ್ತೆ ಬೇಕಿದ್ರೆ ನೀರು ಹಾಕಿ ಇರೋ ಒಂದು ತರಕಾರಿಗೆ ಹಾಗೆ ಫ್ರಿಡ್ಜಲ್ಲಿ ಕೂಡ ಇಟ್ಕೊಂಡು ಇಡೀ ದಿನ ಸ್ವಲ್ಪ ಸ್ವಲ್ಪ ಕುಡಿಬೋದು. ಈ ಒಂದು ಜೀರಿಗೆ ಮತ್ತೆ ಮೆಂತ್ಯ ಓಂಕಾಳಿನ ನೀರನ್ನ ನಾವು ಒಂದು ಪಾತ್ರೆಗೆ ಹಾಕೊಂಡು ಒಂದು 5 ನಿಮಿಷ ಇದನ್ನ ನಾವು ಬಿಸಿ ಮಾಡ್ಬೇಕಾಗತ್ತೆ. ಬಿಸಿ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇನೆ ಸೇಮ್ ಶೋಧಿಸ್ಕೊಂಡು ಅದಕ್ಕೆ ನಾವು ಬೇಕಿದ್ರೆ ಇದಕ್ಕೆ ನಾವು ಕಪ್ಪುಪ್ಪನ್ನ ಸೇರಿಸ್ಕೊಂಡು ಕುಡಿಬೋದು. ಈ ಒಂದು ಡಿಟಾಕ್ಸ್ ನೀರನ್ನ ನಮ್ಮನೆಯವರು ತಗೊಂಡ್ರು. ಇದು ತುಂಬಾನೇ ಒಳ್ಳೇದು. ಯಾರಿಗೆ ಒಂದು ಮೋಷನ್ ಕರೆಕ್ಟಾಗಿ ಆಗಲ್ಲ ಅನ್ನೋರು ಖಂಡಿತ ಇದನ್ನ ಕಮ್ಮಿ ಅಂದ್ರೆ ಒಂದು 15 ದಿನ ಇದನ್ನ ತಗೊಳ್ಳಿ. ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. 2 ಡಿಟಾಕ್ಸ್ ವಾಟರ್ ಜೊತೆ ನನ್ನ ಒಂದು ನೈಟ್ ರುಟೀನ್ ಅನ್ನ ನಿಮ್ ಜೊತೆ ಶೇರ್ ಮಾಡಿದೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.